ಓಂ ಶ್ರೀ ಸಾಯಿರಾಮ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು 6ನೇ ತರಗತಿಯ ರಾಜ್ಯ ಪಠ್ಯ ಗಣಿತ 1ರ ಪೂರ್ಣಾಂಕಗಳು ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದರಲ್ಲಿ ಈ ಭಾಗದ ಪ್ರಮುಖ ಅಂಶಗಳ್ಯಾವಪ್ಪ ಅಂದರೆ ಪೀಠಿಕೆ. ನಾವು ಪೂರ್ಣಾಂಕಗಳಿಂದ ಮುಂಚೆ ನಾವು ಸ್ವಾಭಾವಿಕ ಸಂಖ್ಯೆಗಳಂದ್ರೇನು, ಪೂರ್ಣ ಸಂಖ್ಯೆಗಳಂದ್ರೇನು ಅದ್ರ ಬಗ್ಗೆ ಅಧ್ಯಯನ ಮಾಡೋಣ. ಹಾಗೆ ಪೂರ್ಣಾಂಕಗಳೆಂದ್ರೇನು, ಪೂರ್ಣಾಂಕಗಳಲ್ಲಿ ಧನ ಪೂರ್ಣಾಂಕಗಳ್ಯಾವು, ಋಣ ಪೂರ್ಣಾಂಕಗಳ್ಯಾವು, ಹಾಗೆ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಯಾವುದೇ ಎರಡು ಪೂರ್ಣಾಂಕಗಳನ್ನು ಕೊಟ್ಟಾಗ ಹೋಲಿಕೆ ಯಾವ ಥರ ಮಾಡೋದು, ಯಾವುದು ದೊಡ್ಡದು ಯಾವುದು ಚಿಕ್ಕದು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪೀಠಿಕೆ ಸ್ವಾಭಾವಿಕ ಸಂಖ್ಯೆಗಳು. ನೋಡಿ, ಈ ಸ್ವಾಭಾವಿಕ ಸಂಖ್ಯೆಗಳಿಂದ ಮುಂಚೆ ನಾವು ಸಂಖ್ಯೆಗಳಂದ್ರೆ ಏನು ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯ ಸಂಖ್ಯೆಗಳನ್ನು ಯಾವಾಗ ಕಲ್ಪನೆ ಮಾಡೋದಕ್ಕೆ ಪ್ರಪ್ರಥಮವಾಗಿ ಯಾವ ಸಂಖ್ಯೆಗಳನ್ನು ಬಳಸ್ತಾನೋ ನೋಡಿ, 0 ಇಂದ 9 ಈ ಸಂಕೇತಗಳಿಗೆ ನಾವು ಅಂಕಿಗಳಂತ ಕರಿತೀವಿ. ಅನಂತರ 10ರಿಂದ ಪ್ರಾರಂಭವಾಗ್ತಕ್ಕಂತಹ ಸಂಕೇತಗಳಿಗೆ ಸಂಖ್ಯೆಗಳು. ನೋಡಿ, 0 ಇಂದ 9ರವರೆಗೆ ಬರ್ತಕ್ಕಂತಹ ಸಂಕೇತಗಳಿಗೆ ನಾವು ಅಂಕಿಗಳಂತ ಕರಿತೀವಿ. 10ಕ್ಕಿಂತ ಜಾಸ್ತಿ 10ರಿಂದ ಪ್ರಾರಂಭವಾಗ್ತಕ್ಕಂತಹ ಸಂಕೇತಗಳಿಗೆ ನಾವು ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಾಗಾದರೆ ನಮಗೆ ಸಂಖ್ಯೆಗಳಂದ್ರೆ ಗೊತ್ತಾಯಿತು. ಸ್ವಾಭಾವಿಕ ಸಂಖ್ಯೆಗಳಂದ್ರೇನು? ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎಣಿಕೆ ಸಂಖ್ಯೆಗಳು. ನೋಡಿ, ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಎಣಿಕೆ ಸಂಖ್ಯೆಗಳೆಂದು ಕರಿತೀವಿ. ನೋಡಿ, ಏನು ಎಣಿಕೆ ಸಂಖ್ಯೆ ಅಂದರೆ, ನಾನು ಒಬ್ಬ ವಿದ್ಯಾರ್ಥಿಗೆ ಒಂದು ಬುಟ್ಟಿ ಮಾವಿನ ಹಣ್ಣನ್ನು ಕೊಟ್ಟಿದ್ದೀವಿ. ಆ ಬುಟ್ಟಿ ಮಾವಿನ ಹಣ್ಣನ್ನು ಎಣಿಕೆ ಮಾಡೋಕ್ಕೆ ಕೊಟ್ಟಿದ್ದೀನಿ. ಅವ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ? ಆ ವಿದ್ಯಾರ್ಥಿ ಪ್ರಾರಂಭ ಆಗೋದು 0 ಇಂದ ಸ್ಟಾರ್ಟ್ ಮಾಡ್ತಾನಾ ಎಣಿಕೆನಾ? ಇಲ್ಲ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ, ಅವ ವಿದ್ಯಾರ್ಥಿ 1ರಿಂದ ಸ್ಟಾರ್ಟ್ ಮಾಡ್ತಾನೆ ಎಣಿಕೆ ಮಾಡೋಕ್ಕೆ. 1 ಮಾವಿನ ಹಣ್ಣಿದೆ, 2 ಮಾವಿನ ಹಣ್ಣಿದೆ, ಹೀಗೆ ಅನಂತ ಎಷ್ಟು ಬೇಕಾದ್ರೂ ಮಾವಿನ ಹಣ್ಣು ಕೊಡ್ಬೋದು. ಹೌದಲ್ಲ? ನೋಡಿ, ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗಿ ಅನಂತಕ್ಕೆ ಹೆಚ್ಚಾಗುತ್ತವೆ. ನೋಡಿ, ಇವುಗಳನ್ನು ಎಣಿಕೆ ಸಂಖ್ಯೆಗಳೆಂದು ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ನಾವು ಎಣಿಕೆ ಸಂಖ್ಯೆ ಅಂತ ಕರಿತೀವಿ. ಹಾಗೆ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ N ಅಕ್ಷರದಿಂದ ನಾವು ಸೂಚಿಸ್ತೀವಿ. ಹೌದಲ್ಲ? ಹಾಗಾದರೆ ಇದು ಹೇಗೆ ಬರ್ಕೋಬೋದು? N = 1, 2, 3, 4, 5 ಹೀಗೆ ಅನಂತ. ಹೌದಲ್ಲ? ಹಾಗೆ ಪೂರ್ಣ ಸಂಖ್ಯೆಗಳು. ನಮಗೆ ಸ್ವಾಭಾವಿಕ ಸಂಖ್ಯೆ ಗೊತ್ತಾಯಿತು. ಪೂರ್ಣ ಸಂಖ್ಯೆ ಅಂದ್ರೇನು? ನೋಡಿ, ಈ ಸ್ವಾಭಾವಿಕ ಸಂಖ್ಯೆಗಳ ಸಂಗ್ರಹಕ್ಕೆ 0ಯನ್ನು ಸೇರಿಸಿದಾಗ ನಮಗೆ ಪೂರ್ಣ ಸಂಖ್ಯೆ ಸಿಗುತ್ತೆ. ನೋಡಿ, ಅಲ್ಲಿ 1ರಿಂದ ಪ್ರಾರಂಭ ಆಗುತ್ತೆ ಸ್ವಾಭಾವಿಕ ಸಂಖ್ಯೆ. ಹಾಗಾದರೆ 0 ಎಲ್ಲೋಯ್ತು? 0 ಅನ್ನೋದು ಪೂರ್ಣ ಸಂಖ್ಯೆ. ಹೌದಲ್ಲ? ಹಾಗಾದರೆ ಈ ನಾವು ಪೂರ್ಣ ಸಂಖ್ಯೆಗಳನ್ನು ಇಂಗ್ಲಿಷ್ ಅಕ್ಷರದ W ಅದರಿಂದ ನಾವು ಸೂಚಿಸ್ತೀವಿ. ಹಾಗಾದರೆ ಇದನ್ನು ಹೇಗೆ ಬರ್ಕೋಬೋದು? W = 0, 1, 2, 3, 4 ಅಪ್ ಟು ಅನಂತ ಇತ್ಯಾದಿ ಅಂತ ಕರಿತೀವಿ. ಹೌದಲ್ಲ? ನೋಡಿ, ನಿಮಗೆ ಸ್ವಾಭಾವಿಕ ಸಂಖ್ಯೆ ಗೊತ್ತಾಯಿತು, ಪೂರ್ಣ ಸಂಖ್ಯೆ ಅಂತ ಗೊತ್ತಾಯಿತು. ಹಾಗಾದರೆ ಪೂರ್ಣಾಂಕಗಳಂದ್ರೆ ಏನು? ಪೂರ್ಣಾಂಕ ಅಂದರೆ? ಪೂರ್ಣಾಂಕ ಅಂದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು. ನೋಡಿ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಶೂನ್ಯ. ನೋಡಿ, ಸ್ವಾಭಾವಿಕ ಸಂಖ್ಯೆಗಳು ಶೂನ್ಯ, ಇವೆರಡನ್ನೂ ಏನಂತ ಕರಿತೀವಿ ನಾವು? ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಮತ್ತು ಋಣ ಸಂಖ್ಯೆಗಳನ್ನು, ಋಣ ಸಂಖ್ಯೆ ಅಂದರೆ ನೆಗೆಟಿವ್ ನಂಬರ್ಸ್. ಅರ್ಥ ಆಯ್ತಲ್ಲ? -1, -2 ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಋಣ ಸಂಖ್ಯೆಗಳು. -1, -2, -3 ಹೀಗೆ ಮುಂದುವರಿತಾ ಹೋಗುತ್ತೆ. ಈ ಋಣ ಸಂಖ್ಯೆಗಳನ್ನು ನಾವು ಪೂರ್ಣಾಂಕ ಅಂತ ಕರಿತೀವಿ. ಹೌದಲ್ಲ? ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಪೂರ್ಣಾಂಕ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಋಣ ಸಂಖ್ಯೆಗಳಾಗಲಿ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಒಬ್ಬ ವಿದ್ಯಾರ್ಥಿ 50 kg ಹೆಚ್ಚಾದ ಅಂತೀವಿ ಅಲ್ಲ,
50 kg ಇದ್ದಾನೆ ಒಬ್ಬ ವಿದ್ಯಾರ್ಥಿ, ಅಥವಾ 5 kg ಕಡಿಮೆ ಆದ. ಕಡಿಮೆ ಆದ ಅಂದರೆ ಮೈನಸ್, ಹೆಚ್ಚಾದ ಪ್ಲಸ್, ಧನ ಪೂರ್ಣಾಂಕ ಅಥವಾ ಋಣ ಪೂರ್ಣಾಂಕ. 5 kg ಜಾಸ್ತಿ ಆದ ಪ್ಲಸ್, ಇಲ್ಲ 5 kg ಕಡಿಮೆ ಆದ ಮೈನಸ್. ಇಂಥ ಸಂದರ್ಭದಲ್ಲಿ ನಾವು ಪೂರ್ಣಾಂಕಗಳನ್ನು ಬಳಕೆ ಮಾಡ್ಕೋತೀವಿ. ಹಾಗಾದರೆ ಈ ಪೂರ್ಣಾಂಕಗಳನ್ನು ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಇಂಗ್ಲೀಷ್ನ ಝೆಡ್, ಕ್ಯಾಪಿಟಲ್ ಲೆಟರ್ ಝೆಡ್ ಅಕ್ಷರದಿಂದ ನಾವು ಸೂಚಿಸ್ತೀವಿ. ಹಾಗಾದರೆ ಇದನ್ನ ಹೇಗೆ ಬರ್ಕೋಬೋದು? ಝೆಡ್ ಇಸ್ ಈಕ್ವಲ್ ಟು, ನಾವು ಮೊದಲು ಪೂರ್ಣ ಸಂಖ್ಯೆ ಬರ್ಕೊಳ್ಳೋಣ. 0, 1, 2, 3, 4 ಹೀಗೆ ಇತ್ಯಾದಿ. ಹಾಗೆ ಋಣ ಸಂಖ್ಯೆಗಳು ಯಾವಪ್ಪ? ಋಣ ಸಂಖ್ಯೆ ಅಂದರೆ -1, -2, -3, -4 ಹಾಗೆ ಇತ್ಯಾದಿ. ಅನಂತ. ಅರ್ಥ ಆಯ್ತಲ್ಲ? ಇಲ್ಲಿ 1, 2, 3, 4 ನೋಡಿ, ಈ ಸಂಖ್ಯೆಗಳು ಇವುಗಳನ್ನು ಧನ ಪೂರ್ಣಾಂಕ ಅಂತ ಕರಿತೀವಿ. ಹಾಗೆ -1, -2, -3, -4 ಈ ಸಂಖ್ಯೆಗಳನ್ನು ನಾವು ಋಣ ಪೂರ್ಣಾಂಕಗಳೆಂದು ಕರಿತೀವಿ. ಅರ್ಥ ಆಯ್ತಲ್ಲ? ನೋಡಿ, 1, 2, 3, 4 ಈ ಸಂಖ್ಯೆಗಳನ್ನ ಧನ ಪೂರ್ಣಾಂಕ ಅಂತ ಕರಿತೀವಿ. -1, -2, -3, -4 ಈ ಸಂಖ್ಯೆಗಳನ್ನು ನಾವು ಋಣ ಪೂರ್ಣಾಂಕ ಅಂತ ಕರಿತೀವಿ. ನೋಡಿ, ಸ್ವಾಭಾವಿಕ ಸಂಖ್ಯೆ ಗೊತ್ತಾಯಿತು. ನೋಡಿ, ನಾವು ಎಣಿಕೆ ಸಂಖ್ಯೆ ಅಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳನ್ನ, 1ರಿಂದ ಅನಂತದವರೆಗೆ. ಹಾಗೆ ಪೂರ್ಣಾಂಕನೂ ತಿಳ್ಕೊಂಡು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು. ಹಾಗೆ ನೀವು ಮುಂದಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆ ಬಗ್ಗೆ ತಿಳ್ಕೊಡ್ತೀರಾ. ಹಾಗಾದರೆ ನೋಡಿ, ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸೋದು? ಹೇಗೆ ಪ್ರತಿನಿಧಿಸ್ತೀವಿ ನೋಡಿ. ಮೊದಲು ಒಂದು ರೇಖೆ ಹೇಳ್ಕೋತೀವಿ. ಈ ರೇಖೆ ಮೇಲೆ ಪೂರ್ಣ ಸಂಖ್ಯೆಗಳನ್ನು ನಾವು ಗುರುತು ಮಾಡ್ಕೋಬೇಕು. ನೋಡಿ, 0, 1, 2, 3, 4, 5, 6 ಇವೆರಡರ ನಡುವೆ ಎಲ್ಲ ಸಂಖ್ಯೆಗಳ ನಡುವೆ ಸಮಾನ ಅಂತರ ಇರಬೇಕು. ಹೌದಲ್ಲ ಮಕ್ಕಳೇ? ಹಾಗೆ -1, -2, -3, -4, -5, -6 ಋಣ ಸಂಖ್ಯೆಗಳು. ಅರ್ಥ ಆಯ್ತಲ್ಲ? ನೋಡಿ, ಈ ಸಂಖ್ಯೆಗಳನ್ನು ಧನ ಪೂರ್ಣಾಂಕ ಅಂತ ಕರಿತೀವಿ. -1, -2 ಈ ಸಂಖ್ಯೆಗಳು ಋಣ ಪೂರ್ಣಾಂಕಗಳು. ಹಾಗಾದರೆ 0 ಏನು? ಈ 0 ಏನಾದರೆ? 0 ತಟಸ್ಥ. ಧನ ಪೂರ್ಣಾಂಕನ ಆಗಿರ್ಬೋದು ಅಥವಾ ಋಣ ಪೂರ್ಣಾಂಕನೂ ಆಗಿರ್ಬೋದು. ಹೌದಲ್ಲ? ನೋಡಿ, ಈ ಸಂಖ್ಯೆ ರೇಖೆ ನಾವು ಬಲಭಾಗಕ್ಕೆ ಚಲಿಸ್ತಾ ಹೋದಂಗೆ ಈ ಸಂಖ್ಯೆಗಳ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ನಾವು ಬಲಭಾಗಕ್ಕೆ ಚಲಿಸಿದಾಗ ಸಂಖ್ಯೆಯ ಬೆಲೆ ಹೆಚ್ಚಾಗುತ್ತೆ. ಹಾಗೆ ಎಡಭಾಗಕ್ಕೆ ನಾವು ಚಲಿಸಿದಾಗ ಈ ಸಂಖ್ಯೆಗಳ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸಂಖ್ಯಾ ರೇಖೆ ಹೇಗೆ ಪ್ರತಿನಿಧಿಸೋದು ತಿಳ್ಕೊಂಡ್ರಿ. ಹಾಗಾದರೆ ಈ ಸಂಖ್ಯಾ ರೇಖೆ ಮೇಲೆ ಕೆಲವೊಂದು ಉದಾಹರಣೆಗಳು ನೋಡೋಣ. ನೋಡಿ, ಉದಾಹರಣೆ 1, +5 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿದಂತಿದೆ. ನೋಡಿ, ನಿಮಗೆ ಹೇಗೆ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸೋದು ಅಂತ ಗೊತ್ತಾಗಿದೆ. ಇದರಲ್ಲಿ ನಮಗೆ ಪೂರ್ಣಾಂಕ ಕೊಟ್ಟಿದ್ದೀನಿ +5. ಯಾವ ಪೂರ್ಣಾಂಕ ಇದು? +5 ಇದು ಧನ ಪೂರ್ಣಾಂಕ. ಅರ್ಥ ಆಯ್ತಲ್ಲ? ಪ್ಲಸ್ ಇದೆ, ಧನ ಪೂರ್ಣಾಂಕ. ಹಾಗಾದರೆ ಮೈನಸ್ ಇದ್ರೆ ಏನಂತೀರ? ಋಣ ಪೂರ್ಣಾಂಕ ಅಂತ ಕರಿತೀವಿ. ಇಲ್ಲಿ +5 ಧನ ಪೂರ್ಣಾಂಕ ಕೊಟ್ಟಿದ್ದಾರೆ. ಈ +5 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಕೇಳಿದರೆ ಮೊದಲು ನಾವೊಂದು ರೇಖೆ ಹೇಳ್ಕೋಬೇಕು. ಅರ್ಥ ಆಯ್ತಲ್ಲ? ಈ ರೇಖೆ ಮೇಲೆ ನಾವು ಪೂರ್ಣಾಂಕಗಳನ್ನು ಗುರುತು ಮಾಡ್ಕೋಬೇಕು. ನೋಡಿ, 0, 1, 2, 3, 4, 5, 6 ಹಾಗೆ -1, -2, -3, -4, -5 ಈ ಥರ ನಾವು ಈ ರೇಖೆಯ ಮೇಲೆ ಪೂರ್ಣಾಂಕಗಳನ್ನು ಗುರುತು ಮಾಡ್ಕೋತೀವಿ. ಇಲ್ಲಿ
+5 ಅಂತ ಕೇಳಿದ್ದಾರೆ. ನಾವು ಯಾವತ್ತೇ ಆಗಲಿ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕಾದ್ರೆ 0ಇಂದ ನಾವು ಪ್ರಾರಂಭ ಮಾಡ್ತೀವಿ ಸಂಖ್ಯೆಗಳನ್ನು ಎಣಿಸೋಕೆ. ನೋಡಿ +5 ಎಲ್ಲಿದೆ? 0ಇಂದ ಬಲಭಾಗಕ್ಕೆ ನಾವು ಚಲನೆ ಮಾಡಬೇಕು. +5 1 2 3 4 5. ನೋಡಿ ಸಂಖ್ಯಾ ರೇಖೆ ಮೇಲೆ +5 ಗುರುತಿಸಲು ನಾವು 0ಯ ಬಲಕ್ಕೆ 5 ಬಿಂದುಗಳಷ್ಟು, ಎಷ್ಟು ಬಿಂದುಗಳಾಗಿದ್ದಾವೆ? 1 2 3 4 5, ಹೌದಲ್ಲ? 5 ಬಿಂದುಗಳಷ್ಟು ನಾವು ಚಲಿಸಬೇಕು. ಅರ್ಥ ಆಯ್ತಲ್ಲ? ನಮಗೆ ಯಾವುದೇ ಒಂದು ಧನಪೂರ್ಣಾಂಕ ಕೊಡಲಿ, ಹೇಗೆ ಸಂಖ್ಯಾ ರೇಖೆ ಮೇಲೆ ನಾವು 2 ಕೇಳಿದ್ವು, +2 ಕೇಳಿದ್ರು ಅಂದ್ಕೊಳ್ಳಿ, ಎಷ್ಟು ಬಿಂದುಗಳಷ್ಟು ಚಲಿಸ್ಬೇಕು ನೀವು? 0ಇಂದ ಎಷ್ಟು ಬಿಂದು? 2 ಬಿಂದುಗಳಷ್ಟೇ. 0ಇಂದ 2 ಕೇಳಿರಿ. ಹೀಗೆ ಯಾವ ಧನಪೂರ್ಣಾಂಕನೇ ಕೇಳಿ ನಮಗೆ ಈಸಿಯಾಗಿ ಗೊತ್ತಾಯ್ತಲ್ಲ. ಹಾಗೆ ಒಂದು ಋಣಪೂರ್ಣಾಂಕ ನೋಡೋಣ. -3 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿದೆ. ನೋಡಿ ನಾವು ಆಲ್ರೆಡಿ ಧನಪೂರ್ಣಾಂಕ ನೋಡ್ದು, ಇಲ್ಲಿ ಋಣಪೂರ್ಣಾಂಕ ಕೇಳಿದ್ದಾರೆ. -3 ಏನೋ ಋಣಪೂರ್ಣಾಂಕ, ಹೌದಲ್ಲ? ಮೊದಲು ಒಂದು ರೇಖೆನ ಹೇಳ್ಕೊಳ್ಳೋಣ. ಹಾಗೆ ಈ ರೇಖೆ ಮೇಲೆ ನಾವು ಪೂರ್ಣಾಂಕಗಳನ್ನು ಗುರುತು ಮಾಡ್ಕೋಬೇಕು. ಮಾಡ್ಕೊಂಡಿದ್ದೀವಲ್ಲ, 0 1 2 3 4 5 6. ಹಾಗೆ -1 -2 -3 -4 -5. ಈ ಥರ ನಾವು ಪೂರ್ಣಾಂಕಗಳನ್ನು ಗುರುತು ಮಾಡ್ಕೋಬೇಕು. ಇಲ್ಲಿ -3 ಕೇಳಿದ್ದಾರೆ. -3 ಎಲ್ಲಿದೆ? ನಾವು -3 ಗುರುತಿಸಲು ನಾವು ಸಂಖ್ಯಾ ರೇಖೆ ಮೇಲೆ ಹಿಂದೆ ಸ್ಟಾರ್ಟ್ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ 0ಇಂದ, ಹೌದಲ್ಲ? 0ಇಂದ ಯಾವ ಸೈಡ್ ಚಲಿಸ್ಬೇಕು ನಾವು? 0ಇಂದ ಎಡಭಾಗಕ್ಕೆ ಎಷ್ಟು ಬಿಂದುಗಳಷ್ಟು? 3 ಬಿಂದುಗಳಷ್ಟು. ನೋಡಿ -3 ಗುರುತಿಸಲು ನಾವು 0ಯ ಎಡಕ್ಕೆ 3 ಬಿಂದುಗಳಷ್ಟು ಚಲಿಸಬೇಕು. ನೋಡಿ 1 2 3 3 ಬಿಂದು ಚಲಿಸಿದೀವಾ? ಹೌದಲ್ಲ? ಹಾಗೆ -5 ಕೇಳಿರು ಅಂದ್ಕೊಳ್ಳಿ. ಇಲ್ಲಿ -3 ಕೇಳಿದ್ದಾರೆ, ಬೈ ಚಾನ್ಸ್ -5 ಕೇಳಿರು. ಎಷ್ಟು ಬಿಂದುಗಳಷ್ಟು ಚಲಿಸ್ತೀರಾ? 0ಇಂದ 5 ಬಿಂದುಗಳಷ್ಟು. ನೋಡಿ ಹೀಗೆ ನಮಗೆ ಧನಪೂರ್ಣಾಂಕ ಆಗಲಿ ಋಣಪೂರ್ಣಾಂಕ ಆಗಲಿ ಯಾವ ಸಂಖ್ಯೆನಾರ ಕೇಳಿ, ಹೌದು, ಹೇಗೆ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸೋದು ತಿಳ್ಕೊಂಡಿದ್ದೀರಾ? ಹೌದಲ್ಲ? ಹಾಗೆ ಮುಂದೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಉದಾಹರಣೆ 3. ಸಂಖ್ಯಾ ರೇಖೆಯನ್ನು ನೋಡಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಆಲ್ರೆಡಿ ನಮಗೆ ಸಂಖ್ಯಾ ರೇಖೆ ಕೊಟ್ಟಿದ್ದಾರೆ. ಸಂಖ್ಯಾ ರೇಖೆ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಇದರಲ್ಲಿ -8 ಮತ್ತು -2 ನಡುವೆ ಇರುವ ಪೂರ್ಣಾಂಕಗಳು ಯಾರು? -8 ಮತ್ತು -2 ಅದರ ನಡುವೆ ಬರ್ತಕ್ಕಂಥ ಇಲ್ಲ ಮಧ್ಯದಲ್ಲಿರೋದು ಪೂರ್ಣಾಂಕ ಯಾವುದು ಅಂತ ಕೇಳಿದ್ದಾರೆ. ಅವುಗಳಲ್ಲಿ ಅತ್ಯಂತ ದೊಡ್ಡ ಪೂರ್ಣಾಂಕ ಯಾವುದು, ಹಾಗೆ ಅತ್ಯಂತ ಚಿಕ್ಕ ಪೂರ್ಣಾಂಕ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ನಡುವೆ ಬರ್ತಕ್ಕಂಥ ಪೂರ್ಣಾಂಕಗಳು ಯಾವುವು ಅಂತ. ನೋಡಿ -8 ಮತ್ತು -2 ಏನು? ಋಣ ಪೂರ್ಣಾಂಕಗಳು ಅವು, ಮೈನಸ್, ಹೌದಲ್ಲ? ಹಾಗಾದರೆ ಋಣ ಪೂರ್ಣಾಂಕಗಳು ಎಲ್ಲಿ ಬರ್ತಾವೆ ಸಂಖ್ಯಾ ರೇಖೆ ಮೇಲೆ? 0ಇಂದ ಬಲಕ್ಕೆ ಬರ್ತಾವ ಇಲ್ಲ ಎಡಕ್ಕೆ ಬರ್ತಾವ? ಯಾವ ಕಡೆ ನಾವು ಚಲಿಸಬೇಕು? 0ಇಂದ ಎಡಭಾಗಕ್ಕೆ ನಾವು ಚಲಿಸ್ಕೊಂಡು ಬರಬೇಕು ಋಣ ಪೂರ್ಣಾಂಕಗಳು, ಹೌದಲ್ಲ? ಹಾಗಾಗಿ -8 ಎಲ್ಲಿ ಬರುತ್ತೆ ಋಣ ಪೂರ್ಣಾಂಕದಲ್ಲಿ? -8 ಇದೆ. ಹಾಗೆ -2, ಹೌದಲ್ಲ? ಈ 2 ಋಣ ಪೂರ್ಣಾಂಕಗಳು. ಇದರ ನಡುವೆ ಬರ್ತಕ್ಕಂತಹ ಪೂರ್ಣಾಂಕಗಳು ಯಾವ ಕೇಳಿದ್ದಾರೆ? ಯಾವ್ಯಾವಿದೆ? -7 ಇದೆ, -6 ಇದೆ, -5 ಇದೆ, ಹೌದಲ್ಲ? -4 ಇದೆ, -3 ಇದೆ. ಈ 5 ಪೂರ್ಣಾಂಕಗಳಿದೆ. ಇದ್ರ ನಡುವೆ ಬರ್ತಕ್ಕಂಥ ಪೂರ್ಣಾಂಕಗಳು ಈ ಪೂರ್ಣಾಂಕಗಳು. ಅರ್ಥ ಆಯ್ತಲ್ಲ? ಹಾಗಾದರೆ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಆ್ಯಡ್ ಮಾಡಿದ್ದಾರೆ. ಅತ್ಯಂತ ದೊಡ್ಡ ಅಥವಾ ಚಿಕ್ಕ ಪೂರ್ಣಾಂಕ ಯಾವುದು? ನೋಡಿ ಅತ್ಯಂತ ದೊಡ್ಡ ಪೂರ್ಣಾಂಕ ಕೇಳಿದ್ದಾರೆ. ಯಾವುದಿದೆ ಇದರೊಳಗೆ ಅತ್ಯಂತ ದೊಡ್ಡ ಪೂರ್ಣಾಂಕ? ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸಂಖ್ಯಾ ರೇಖೆ ಮೇಲೆ ನಾವು ಬಲಕ್ಕೆ ಚಲನೆ ಮಾಡಿದಾಗ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಎಡಗಡೆಗೆ ಚಲಿಸ್ತಾ ಹೋದಾಗ ನಮಗೆ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಅರ್ಥ ಆಯ್ತಲ್ಲ? ಹಾಗಾದರೆ ನಮ್ಗೆ ಇದರೊಳಗೆ ಗೊತ್ತಿದೆ ಯಾವುದು ದೊಡ್ಡ ಪೂರ್ಣಾಂಕ? -3. ನೋಡಿ ಬಲಭಾಗಕ್ಕೆ ನೋಡಿ
ಈ ಪೂರ್ಣಾಂಕಗಳಲ್ಲಿ ಬಲಭಾಗ ಯಾವುದಿದೆ? -3 ಇದೆಯಾ? ಇದು ದೊಡ್ಡ ಪೂರ್ಣಾಂಕ. ಹಾಗೂ ಅತ್ಯಂತ ಚಿಕ್ಕ ಪೂರ್ಣಾಂಕ ಯಾವುದು? -7. ನೋಡಿ, ಅತ್ಯಂತ ಚಿಕ್ಕ ಪೂರ್ಣಾಂಕ -7, ಅತ್ಯಂತ ದೊಡ್ಡ ಪೂರ್ಣಾಂಕ -3. ಅರ್ಥ ಆಯ್ತಲ್ಲ? ಹಾಗೆ ಇನ್ನೊಂದು ಮುಂದೆ ಉದಾಹರಣೆ 4 ನೋಡೋಣ. ನೋಡಿ, -20ಕ್ಕಿಂತ ದೊಡ್ಡದಾದ 4 ಋಣ ಪೂರ್ಣಾಂಕಗಳನ್ನು ಬರೀ ಕೇಳಿದ್ದಾರೆ. ನೋಡಿ, -20ಕ್ಕಿಂತ, ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ -20 ಯಾವ ಪೂರ್ಣಾಂಕ? ಅದು ಧನ ಪೂರ್ಣಾಂಕನ ಋಣ ಪೂರ್ಣಾಂಕನ? -20 ಋಣ ಪೂರ್ಣಾಂಕ. ಹಾಗಾದರೆ -20 ಎಲ್ಲಿ ಬರುತ್ತೆ? 0ಯಿಂದ ಬಲಭಾಗಕ್ಕೆ ಎಡಭಾಗಕ್ಕೋ? 0ಯ ಎಡಭಾಗಕ್ಕೆ ಋಣ ಪೂರ್ಣಾಂಕಗಳು, ಹೌದಲ್ಲ? 0ಯ ಬಲಭಾಗಕ್ಕೆ ಧನ ಪೂರ್ಣಾಂಕಗಳು ಬರ್ತವೆ. ಹಾಗಾದರೆ -20 ಇಲ್ಲಿ ಬರುತ್ತೆ. ಅದಕ್ಕಿಂತ ದೊಡ್ಡದಾದಂತ ಕೇಳಿದ್ದಾರೆ. ನೋಡಿ, ಅದರೊಳಗೆ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಕೇಳಿದ್ದಾರೆ. ದೊಡ್ಡದಾದ, ಚಿಕ್ಕದಾದಂಥ ಬೇರೆ. 20ಕ್ಕಿಂತ ದೊಡ್ಡದಾದ ಅಂದರೆ ಯಾವ ಕಡೆ ನಾವು ಚಲಿಸಬೇಕು? ನೋಡು, ಯಾವ ಸಂಖ್ಯೆ ಎಡಗಡೆ ನಾವು ಚಲನೆ ಹೋಗ್ತೀವೋ, ಚಲಿಸಿದಾಗ ಆ ಸಂಖ್ಯೆ ಚಿಕ್ಕದಾಗ್ತಾ ಹೋಗುತ್ತೆ. ನಾವು ಬಲಭಾಗಕ್ಕೆ ಚಲಿಸ್ತಾ ಹೋದಂಗೆ ಆ ಸಂಖ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ, 20ಕ್ಕಿಂತ ಚಿಕ್ಕದಾದ ಅಂತ ಕೇಳಿದರೆ ನಾವು ಎಡಭಾಗಕ್ಕೆ ಚಲಿಸಬೇಕು. 20ಕ್ಕಿಂತ ದೊಡ್ಡದಾದ ಅಂತ ಕೇಳಿದರೆ, ದೊಡ್ಡದಂತ ಕೇಳಿದರೆ ನಾವು ಬಲಭಾಗಕ್ಕೆ ಚಲಿಸ್ತಾ ಹೋಗಬೇಕು. ನೋಡಿ, -20ಕ್ಕಿಂತ ದೊಡ್ಡ ಸಂಖ್ಯೆ ಪೂರ್ಣಾಂಕಗಳು ಯಾವುವು? ಋಣ ಪೂರ್ಣಾಂಕಗಳು. -19 ಇದೆ, -18 ಇದೆ, ಹೌದಲ್ಲ? -17 ಇದೆ, -16 ಇದೆ, -15 ಇದೆ, ಹಾಗೆ -14. ಇಲ್ಲಿ 4 ಋಣ ಪೂರ್ಣಾಂಕಗಳಿದೆ. ನಾವು ಎಷ್ಟು ಬೇಕಾದ್ರೂ ಬರಿಬೋದು, 4, 5, ಹೌದಲ್ಲ? ಹಾಗಾಗಿ -20ಕ್ಕಿಂತ ದೊಡ್ಡದಾದ ಋಣ ಪೂರ್ಣಾಂಕಗಳು ಯಾವಪ್ಪ ಅಂದರೆ -19, -18, -17, -16, -15, -14 ಇತ್ಯಾದಿ. ಅರ್ಥ ಆಯ್ತಲ್ಲ? ನಮಗೆ -20ಕ್ಕಿಂತ ದೊಡ್ಡದಾದ ಋಣ ಪೂರ್ಣಾಂಕಗಳು ಯಾವ ಥರ ಬರ್ಕೊಂಡು ಗೊತ್ತಾಯಿತು. ಹಾಗೆ ಮುಂದೆ ಪೂರ್ಣಾಂಕಗಳ ಹೋಲಿಕೆ ಅಂತ ಕೇಳಿದ್ದಾರೆ. ನೋಡಿ, ಸಂಖ್ಯಾ ರೇಖೆ ಮೇಲೆ ಬಲಕ್ಕೆ ಚಲಿಸಿದಂತೆ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತದೆ, ಹೌದಲ್ಲ? ಸಂಖ್ಯೆ ಏನಾಗುತ್ತೆ? ಬಲಭಾಗ ಚಲಿಸಿದರೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಎಡಭಾಗಕ್ಕೆ ಇಲ್ಲ ಎಡಕ್ಕೆ ಚಲಿಸಿದಂತೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ಲ? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಲಭಾಗ ಚಲಿಸಿದರೆ ಆ ಸಂಖ್ಯೆ ಹೆಚ್ಚಾಗುತ್ತೆ, ಹಾಗೆ ಎಡಭಾಗಕ್ಕೆ ಚಲಿಸಿದರೆ ಆ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಸಂಖ್ಯಾ ರೇಖೆ ಮೇಲೆ, ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ನೋಡಿ, ನಾವೊಂದು ಸಂಖ್ಯಾ ರೇಖೆ ತೊಗೊಂಡಿದ್ದೀವಿ. ನಮಗೆ ಇಲ್ಲಿ ನಾವು ಯಾವತ್ತೇ ಪ್ರಾರಂಭ ಮಾಡಲಿ ಸಂಖ್ಯಾ ರೇಖೆಯಲ್ಲಿ 0ಯಿಂದ ಪ್ರಾರಂಭ ಮಾಡಬೇಕು, ಹೌದಲ್ಲ? ನೋಡಿ, ಇದರಲ್ಲಿ ಪೂರ್ಣಾಂಕಗಳ ಹೋಲಿಕೆ ಯಾವುದಕ್ಕಿಂತ ಯಾವ್ದು ದೊಡ್ಡದು? ನೋಡಿ, -5, -4 ಈ ಸಂಖ್ಯೆಗಳನ್ನ ಎರಡು ಪೂರ್ಣಾಂಕಗಳು ತೊಗೊಳ್ಳೋಣ. ಈ ಎರಡೂ ಋಣ ಪೂರ್ಣಾಂಕಗಳು, ಹೌದಲ್ಲ? ಹಾಗೆ -5, -4 ಯಾವ ಸಂಖ್ಯೆ ದೊಡ್ಡದು? ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದಿದೆ? ನಮ್ಗೆ ಆಲ್ರೆಡಿ ಗೊತ್ತಿದೆ, ಬಲಭಾಗಕ್ಕೆ ಚಲಿಸಿದಾಗ ಸಂಖ್ಯೆಯು ಹೆಚ್ಚಾಗುತ್ತೆ. ನೋಡಿ, ನಾವು ಈಗ ಬಲಭಾಗ ಚಲಿಸಿರೆ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತಾ? ಎಡಭಾಗ ಚಲಿಸಿರೆ ಸಂಖ್ಯೆ ಆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ಲ? ಹಾಗಾದರೆ -5, -4 ಯಾವುದು ದೊಡ್ಡದು? -4 ದೊಡ್ಡದು, ಹೌದಲ್ಲ? ಹಾಗೆ -4, -3 ನೋಡಿ, ಇಲ್ಲಿ -5, -4 ಇವೆರಡರಲ್ಲಿ -5 ಚಿಕ್ಕದು. ಹಾಗೆ -4, -3 ಇವೆರಡರಲ್ಲಿ -4 ಚಿಕ್ಕದು, ಹೌದಲ್ಲ? ಹಾಗೆ -3, -2 ಇವೆರಡರಲ್ಲಿ -3 ಚಿಕ್ಕದು, ಹೌದಲ್ಲ? ನೋಡಿ, ನಾವು ಎಡಭಾಗಕ್ಕೆ ಚಲಿಸ್ತಾ ಹೋದಂಗೆ ಆ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಬಲಭಾಗಕ್ಕೆ ಚಲಿಸ್ತಾ ಹೋದಂಗೆ ಆ ಸಂಖ್ಯೆ ಬೆಲೆ ಹೆಚ್ಚಾಗುತ್ತೆ. ಹಾಗೆ ನೋಡಿ, -3, -2 ಯಾವ ಸಂಖ್ಯೆ ದೊಡ್ಡದು? ನೋಡಿ, -2 ದೊಡ್ಡದು ಇದರೊಳಗೆ. ಹಾಗಾದರೆ -3 ಏನಾಗುತ್ತೆ? -3 -2ಕ್ಕಿಂತ ಚಿಕ್ಕದು. ನೋಡಿ, ಇದು ಚಿಕ್ಕದು, ಚಿಕ್ಕದು, ಲೆಸ್ ದ್ಯಾನ್. ಇದು ದೊಡ್ಡದು, ಈ ಚಿಹ್ನೆ ದೊಡ್ಡದು ಚಿಹ್ನೆ.
ಗೊತ್ತಿದೆಯಲ್ವ ಮಕ್ಕಳು ನಿಮಗೆ? ಹಾಗೆ ನೋಡಿ, -2 -1 ಇವೆರಡರಲ್ಲಿ ಯಾವ್ದು ಚಿಕ್ಕದು? -2 ಚಿಕ್ಕದು. ಹಾಗೆ -1 0 ಇವೆರಡರಲ್ಲಿ ಯಾವ್ದು ಚಿಕ್ಕದು? -1 ಚಿಕ್ಕದು, ಅಲ್ಲ? ಹಾಗೆ ನೋಡಿ, ನಾವು 0 ಧನ ಪೂರ್ಣಾಂಕಗಳು ತೊಗೊಳ್ಳೋಣ. 0 ಮತ್ತು 1 ಇವೆರಡರಲ್ಲಿ ಯಾವುದು ಚಿಕ್ಕದು? 0 ಚಿಕ್ಕದು. ಯಾಕೆಂದರೆ ನಾವು ನೋಡಿ ಬಲಭಾಗಕ್ಕೆ ಚಲಿಸ್ತಾ ಹೋಗ್ತೀವಿ. ಹಾಗಾದರೆ ಆ ಸಂಖ್ಯೆ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ 1 2 ಯಾವ್ದು ದೊಡ್ಡದು? 2 ದೊಡ್ಡದು. ಹಾಗೆ 2 3 ಯಾವ್ದು ದೊಡ್ಡದಿದೆ? 3 ದೊಡ್ಡದಿದೆ. ಹಾಗೆ 3 ಮತ್ತು 4 ಇವೆರಡರಲ್ಲಿ ಯಾವ್ದು ದೊಡ್ಡದು? 4 ದೊಡ್ಡದು, ಹೌದಲ್ಲ? ಹಾಗೆ 4 ಮತ್ತು 5 ಯಾವ ಸಂಖ್ಯೆ ದೊಡ್ಡದಿದೆ ಇದರೊಳಗೆ? ಸಂಖ್ಯೆ 5 +5. ಹಾಗೆ 5 ಮತ್ತು 6 ತಗೊಳ್ಳಿ. ಈ ಎರಡು ಸಂಖ್ಯೆಯಲ್ಲಿ ಯಾವ್ದು ದೊಡ್ಡದಿದೆ? 6. ಅರ್ಥ ಆಯ್ತಲ್ಲ? ನೋಡಿ, ಈ ಸಂಖ್ಯಾ ರೇಖೆ ಮೇಲಿರ್ತಕ್ಕಂತಹ ಯಾವ ಪೂರ್ಣಾಂಕನ ಕೊಡಲಿ ನಮಗೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ನಿಮ್ಗೆ ಈಸಿಯಾಗಿ ಗೊತ್ತಾಗಿದೆ. ಹಾಗಾದರೆ ನೋಡಿ, ಇದ್ರ ಮೇಲೆ ಕೆಲವು ಉದಾಹರಣೆಗಳು ನೋಡೋಣ. ಈ ಸಂಖ್ಯಾ ಜೋಡಿಯನ್ನು ನೋಡಿ, ಚಿಕ್ಕದು, ಇದೇನಿದೆ? ಚಿಕ್ಕದು. ಈ ಸಿಂಬಲ್ ಬಂದರೆ ಚಿಕ್ಕದು ಅಥವಾ ದೊಡ್ಡದು, ಗ್ರೇಟರ್ ಸಿಂಬಲ್ ಬಳಸಿ ಈ ಚಿಹ್ನೆಗಳನ್ನು ಬಳಸಿ ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದರೆ ನೋಡಿ, ನಾವೊಂದೆರಡು ಈ ಸಂಖ್ಯೆಗಳು ತೊಗೊಳ್ಳೋಣ. 1 0 ಮತ್ತು -8 ಈ ಎರಡು ಪೂರ್ಣಾಂಕಗಳು ತೊಗೊಂಡಿದ್ದೀನಿ, ಹೌದಲ್ಲ? ಹಾಗಾದರೆ ಈ ಎರಡು ಪೂರ್ಣಾಂಕಗಳಲ್ಲಿ ಯಾವ ಸಂಖ್ಯೆ ದೊಡ್ಡದು, ಯಾವ ಸಂಖ್ಯೆ ಚಿಕ್ಕದು? ನೋಡಿ, ನಮ್ಗೆ ಆಲ್ರೆಡಿ ಗೊತ್ತಿದೆ ಸಂಖ್ಯಾ ರೇಖೆ ಮೇಲೆ ಪೂರ್ಣಾಂಕಗಳ ಹೋಲಿಕೆ. ನೋಡಿ, ಇಲ್ಲಿ 0 ತಟಸ್ಥದು. ಹಾಗಾದರೆ -8 ಏನು? ಧನ ಪೂರ್ಣಾಂಕನ ಋಣ ಪೂರ್ಣಾಂಕನ? -8 ಋಣ ಪೂರ್ಣಾಂಕ, 0ಯಿಂದ ಎಡಭಾಗಕ್ಕೆ ಬರುತ್ತೆ, ಹೌದಲ್ಲ? ಇಲ್ಲಿದೆ ಅಂದ್ಕೊಳ್ಳಿ. ಇಲ್ಲಿ -1 -2 -3 -4 -5 -6 -7 -8, ಹೌದಲ್ಲ? ನೋಡಿ, ಹಾಗಾದರೆ 0 ಮತ್ತು -8ರಲ್ಲಿ ಯಾವ ಸಂಖ್ಯೆ ದೊಡ್ಡದು? ನೋಡಿ, ಸಂಖ್ಯಾ ರೇಖೆ ಮೇಲೆ ಬಲಭಾಗಕ್ಕೆ ಚಲಿಸ್ತಾ ಹೋದರೆ ಸಂಖ್ಯೆ ಹೆಚ್ಚಾಗುತ್ತೆ. ಹಾಗಾದರೆ ಇವೆರಡರಲ್ಲಿ ಬಲಭಾಗ ಯಾವುದಿದೆ? 0 ಇದೆ, ಹೌದಲ್ಲ? ಹಾಗಾದರೆ -8 ದೊಡ್ಡದ 0 ದೊಡ್ಡದ? 0ನ ದೊಡ್ಡದು. ಅರ್ಥ ಆಯ್ತಲ್ಲ? ಹಾಗೆ 0 ಅಥವಾ 0 -8 0 -8ಕ್ಕಿಂತ ದೊಡ್ಡದು. ಅರ್ಥ ಆಯ್ತಲ್ಲ? ಇದರಲ್ಲಿ -11 -15 ಇಲ್ಲವೇ ಎರಡು ಪೂರ್ಣಾಂಕ ಕೊಟ್ಟಿದ್ದಾರೆ. ಈ ಎರಡು ಪೂರ್ಣಾಂಕಗಳು ಧನ ಪೂರ್ಣಾಂಕನ ಋಣ ಪೂರ್ಣಾಂಕನ? ಯಾವ ಪೂರ್ಣಾಂಕ ಇದ್ದಾವೆ ಇವು? ಈ ಎರಡು ಪೂರ್ಣಾಂಕಗಳು ಋಣ ಪೂರ್ಣಾಂಕ. ಅರ್ಥ ಆಯ್ತಲ್ಲ? 0ಯಿಂದ ನೋಡಿ, ಈ ಸಂಖ್ಯಾ ರೇಖೆಯಲ್ಲಿ 0ಯಿಂದ ಋಣ ಪೂರ್ಣಾಂಕಗಳು ಎಡಭಾಗಕ್ಕೆ ಬರುತ್ತವೆ. ಅರ್ಥ ಆಯ್ತಲ್ಲ? ನೋಡಿ, -11 ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಹಾಗೆ -15 ಈ ಎರಡು ಪೂರ್ಣಾಂಕಗಳು ಈ -11 -15ಕ್ಕಿಂತ ದೊಡ್ಡದ ಇಲ್ಲ ಚಿಕ್ಕದ? ನೀವು ಆಲ್ರೆಡಿ ಗೊತ್ತಿದೆ ಎಷ್ಟೊತ್ತಿಗೆ ನಾವು ಸಂಖ್ಯಾ ರೇಖೆ ಮೇಲೆ ಎಡಭಾಗಕ್ಕೆ ಚಲಿಸಿದಾಗ ಆ ಸಂಖ್ಯೆ ಚಿಕ್ಕದಾಗ್ತಾ ಹೋಗುತ್ತೆ. ನೋಡಿ, -11 -15ಕ್ಕಿಂತ ಏನಾಗುತ್ತೆ? ಯಾವ ಕಡೆ ಇದೆ? ಬಲಭಾಗಕ್ಕಿದೆ 11. ಹಾಗಾಗಿ -11 -15ಕ್ಕಿಂತ ದೊಡ್ಡದು. ಅರ್ಥ ಆಯ್ತಲ್ಲ? ಹಾಗೆ ಉದಾಹರಣೆ 3 ನೋಡೋಣ. -20 ಹಾಗೆ 2 ಈ ಎರಡು ಪೂರ್ಣಾಂಕ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, -20 ಅನ್ನೋದು ಋಣ ಪೂರ್ಣಾಂಕ. ಹಾಗೆ +2 ನಾವು ಪ್ಲಸ್ಗೆ ಚಿಹ್ನೆ ಬರೀಬೋದು ಅಥವಾ ಬರೀದಲ್ಲೇ ಇರ್ಬೋದು. +2 ನೋಡಿ, ಈ ಸಂಖ್ಯಾ ರೇಖೆ ಮೇಲೆ 0 -20 ಎಲ್ಲಿ ಬರುತ್ತೆ? 0ಯಿಂದ ಎಡಭಾಗಕ್ಕೆ -20 ಇಲ್ಲಿ ಬರುತ್ತೆ. ಹಾಗೆ 2 ಎಲ್ಲಿ ಬರುತ್ತೆ? 0ಯ ಬಲಭಾಗಕ್ಕೆ 1 2, ಹೌದಲ್ಲ?
ಹಾಗಾಗಿ -20 + 2 ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದು? ಯಾರು ಹೇಳ್ತೀರಾ? ನೋಡಿ, ನಾವು 0ಇಂದ ಬಲಭಾಗಕ್ಕೆ ಚಲಿಸ್ತಾ ಹೋದರೆ ಆ ಬೆಲೆ ದೊಡ್ಡದಾಗ್ತಾ ಹೋಗುತ್ತೆ, ಹೌದಲ್ಲ? ಈ ಸಂಖ್ಯೆಗಳಲ್ಲಿ ಬಲಭಾಗದಲ್ಲಿ ಯಾವುದಿದೆ? 2 ಇದೆ. ಹಾಗಾದರೆ -20 2ಕ್ಕಿಂತ ಏನಾಗುತ್ತೆ? ಚಿಕ್ಕದಾಗುತ್ತೆ, ಲೆಸ್ ದ್ಯಾನ್, ಹೌದಲ್ಲ? ತಿಳ್ಕೊಂಡ್ರಾ? ನೋಡಿ, ಯಾವ ಪೂರ್ಣಾಂಕನೇ ಕೊಡಲಿ ನಮಗೆ, ಯಾವ ಪೂರ್ಣಾಂಕ ಚಿಕ್ಕದು, ಯಾವ ಪೂರ್ಣಾಂಕ ದೊಡ್ಡದು ಅಂತ ಹೋಲಿಕೆ ಮಾಡ್ತೀರಲ್ಲ ನೀವು. ನೋಡಿ, 0 -8ಕ್ಕಿಂತ ದೊಡ್ಡದು. ನೋಡಿ, -20 + 2ಕ್ಕಿಂತ ಏನಾಗಿದೆ? ಚಿಕ್ಕದು, ಗ್ರೇಟ್, ಲೆಸ್ ದ್ಯಾನ್. -20 + 2ಕ್ಕಿಂತ ಚಿಕ್ಕದು. ಮುಂದೆ ಮನೆಗೆಲಸ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತು ಮಾಡೋದು ಅಂತ ತಿಳ್ಕೊಂಡಿದ್ದೀರಾ, ಹೌದಲ್ಲ? ಹಾಗೆ ಸಂಖ್ಯಾ ರೇಖೆಗಳನ್ನು ಹೋಲಿಕೆ ಮಾಡೋದು, ಪೂರ್ಣಾಂಕಗಳನ್ನು ಹೋಲಿಕೆ ಮಾಡೋದು. ಹಾಗೆ ಯಾವುದೇ ಎರಡು ಪೂರ್ಣಾಂಕಗಳು ಅದರ ನಡುವೆ ಬರ್ತಕ್ಕಂಥ ಪೂರ್ಣಾಂಕಗಳು ಯಾವುವು ಅನ್ನೋದು. ಹಾಗೆ ಯಾವುದೇ ಪೂರ್ಣಾಂಕಗಳ ಅತಿ ದೊಡ್ಡ ಪೂರ್ಣಾಂಕಗಳು ಯಾವುದು, ಚಿಕ್ಕ ಪೂರ್ಣಾಂಕಗಳು ಯಾವುವು, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಈಗ ಮನೆ ಕೆಲಸ ನೋಡೋಣ. ಮನೆ ಕೆಲಸ 1, -6 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಇದೆ. ಮಾಡ್ತೀರಲ್ಲ? ನೋಡಿ, -6 ಋಣ ಪೂರ್ಣಾಂಕ ಇದೆ. ಹಾಗೆ -4 ಮತ್ತು +4 ಈ ಜೋಡಿಗಳ ನಡುವಿನ ಎಲ್ಲ ಪೂರ್ಣಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದೀವಿ. ನೋಡಿ, -4 ಋಣ ಪೂರ್ಣಾಂಕ ಇದೆ, +4 ಧನ ಪೂರ್ಣಾಂಕ ಇದೆ. ಈ ಜೋಡಿಗಳ ನಡುವೆ ಬರ್ತಕ್ಕಂಥ ಪೂರ್ಣಾಂಕಗಳನ್ನು ಬರೆದು ಏರಿಕೆ ಕ್ರಮದಲ್ಲಿ ಬರಿಬೇಕು ನೀವು. ನೋಡಿ, ಏರಿಕೆ ಕ್ರಮ ಚಿಕ್ಕದಿಂದ ದೊಡ್ಡದು, ಅರ್ಥ ಆಯ್ತಲ್ಲ? ಹಾಗೆ -10ರಿಂದ ಚಿಕ್ಕದಾದ 4 ಋಣ ಪೂರ್ಣಾಂಕಗಳನ್ನು ಬರೆಯಿರಿ, ಹೌದಲ್ಲ? -10 10ರಿಂದ ಚಿಕ್ಕದಾದ ಯಾವು? ನೋಡಿ, 0ಇಂದ 0ಇಂದ ನಾವು ಎಡಭಾಗ ಚಲಿಸ್ತಾ ಹೋದಂಗೆ ಆ ಸಂಖ್ಯೆಗಳ ಬೆಲೆ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, -10 ಅದಕ್ಕಿಂತ ಚಿಕ್ಕದು ಯಾವು? -11 ಹೀಗೆ ಮುಂದುವರಿತಾ ಹೋಗುತ್ತೆ. ಈ ಪೂರ್ಣಾಂಕಗಳನ್ನು ನೋಡಿ, 4 ಋಣ ಪೂರ್ಣಾಂಕಗಳನ್ನು ನೀವು ಬರೀಬೇಕು. ಹಾಗೆ ನೋಡಿ, ಯಾವುದು ದೊಡ್ಡದು, -5 ಅಥವಾ +5? ಈ ಪೂರ್ಣಾಂಕಗಳಲ್ಲಿ ಯಾವ ಪೂರ್ಣಾಂಕ ಚಿಕ್ಕದು ಅಥವಾ ದೊಡ್ಡದು ಅನ್ನೋದನ್ನ ನೀವು ಚಿಹ್ನೆ ಬಳಸಿ ಬರೀ ಹೋಲಿಕೆ ಮಾಡಬೇಕು. ನಿಮಗೆಲ್ಲರಿಗೂ ಸಂಖ್ಯಾ ರೇಖೆ ಮೇಲೆ ಪೂರ್ಣಾಂಕಗಳನ್ನು ಪ್ರತಿನಿಧಿಸೋದು ಗೊತ್ತಾಗಿದೆ. ಹಾಗೆ ಯಾವುದೇ ಪೂರ್ಣಾಂಕಗಳ ಜೋಡಿಗಳು ಕೇಳಿ ಆ ನಡುವೆ ಬರ್ತಕ್ಕಂಥ ಪೂರ್ಣಾಂಕಗಳನ್ನು ಯಾವ ರೀತಿ ಮಾಡೋದು ತಿಳ್ಕೊಂಡಿದ್ದೀರಾ? ಹಾಗೆ ನೋಡಿ, ಯಾವುದೇ ಎರಡು ಪೂರ್ಣಾಂಕ ಕೊಡಲಿ, ಅವನ್ನ ಹೋಲಿಕೆ ಮಾಡೋದು, ಯಾವ ಪೂರ್ಣಾಂಕ ದೊಡ್ಡದು ಅಥವಾ ಯಾವ ಪೂರ್ಣಾಂಕ ಚಿಕ್ಕದು ಅನ್ನೋ ಬರೆಯೋದು ಗೊತ್ತಾಗಿದೆ. ಮುಂದಿನ ತರಗತಿಯಲ್ಲಿ ನಾವು ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆ ಮೇಲೆ ಸಂಕಲನ ಮಾಡೋದು ಹಾಗೂ ವ್ಯವಕಲನ ಮಾಡೋದು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಷ್ಟು ಹೇಳ್ತಾ ಈ ಮನೆ ಕೆಲಸನ ಶ್ರದ್ಧೆ ವಹಿಸಿ ಮಾಡಿ ಹಾಗೂ ಸ್ವಲ್ಪ ಗಮನ ಇಟ್ಟು ಮತ್ತೊಮ್ಮೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಜೈ ಸಾಯಿರಾಮ್. ಧನ್ಯವಾದಗಳು.